ಮಳವಳ್ಳಿ ಬಂಡೂರು ಗ್ರಾಮ ಪಂಚಾಯತ್ ಕಚೇರಿ ಎದುರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ನಂದಿನಿ ಅವರ ವಿರುದ್ಧ ಭಾರೀ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಯಿತು. ಉದ್ಯೋಗ ಖಾತರಿ, ನಿರುದ್ಯೋಗ ಭತ್ಯೆ, ಸ್ಮಶಾನ ಭೂಮಿ ಮೀಸಲಾತಿ, ಭೂಮಿ ಒತ್ತುವರಿ ತೆರವು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನಾ ಕಾರ್ಯಾಚರಣೆ ರೂಪುಗೊಂಡಿತು. ನಂದಿನಿ ಗೋ ಬ್ಯಾಕ್ ಘೋಷಣೆಗಳ ಮಧ್ಯೆ ಅಸಮಾಧಾನದ ಸಿಡಿಲು. ಪ್ರತಿಭಟನೆಯಲ್ಲಿ ನಂದಿನಿ ಗೋ ಬ್ಯಾಕ್ ಎಂಬ ಘೋಷಣೆಗಳು ಬಂಡೂರು ರಸ್ತೆಗಳನ್ನು ಕದಡಿದವು. ಕಾರ್ಯಕರ್ತರ ಆಕ್ರೋಶ ಜೋರಾಗಿದ್ದು, ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯ ಕ್ರಮದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಶಿವಮಲ್ಲಯ್ಯ, ಜುಲೈ 4ರಂದು ಜಿಲ್ಲೆಯ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದಾಗ ನಾವು ನಮ್ಮ ಬೇಡಿಕೆಗಳನ್ನು ಶಾಂತವಾಗಿ ಮಂಡಿಸಿದೆವು. ಆದರೆ ಸಿಒ ನಂದಿನಿಯವರು ನಾವು ಎಲ್ಲವನ್ನೂ ಮಾಡಿದ್ದೇವೆ, ನಿಮಗೆ ಬೇಕಾದ್ದನ್ನು ಮಾಡಿಕೊಳ್ಳಿ ಎಂದು ಪುರಸ್ಕಾರ ನೀಡಿದರು. ಈ ಹೇಳಿಕೆ ಕೂಲಿ ಕಾರ್ಮಿಕರ ಗೌರವಕ್ಕೆ ಧಕ್ಕೆ ತರುವಂತದ್ದು ಎಂದು ಖಂಡಿಸಿದರು. ಅವರು ಮುಂದುವರೆದು ನಮ್ಮ ಹಕ್ಕುಗಳನ್ನು ಸಂರಕ್ಷಿಸಬೇಕು ಎನ್ನುವವರು ನಿರ್ಲಕ್ಷ್ಯ ನಡವಳಿಕೆಗೆ ಮುಂದಾದರೆ ನಾವು ಮೌನವಾಗಿರುವ ಅಗತ್ಯವೇ ಇಲ್ಲ. ಗ್ಯಾರಂಟಿ ಕೆಲಸ ನೀಡದೆ ವೇತನ ಕಡಿತ ಮಾಡುವ ಘಟನೆಗಳು ಸಹಿಷ್ಣುತೆಯಿಲ್ಲ. ಇಂಥ ಅಧಿಕಾರಿಗಳು ಹುದ್ದೆಯಲ್ಲಿ ಮುಂದುವರಿಯಬಾರದು ಎಂದು ನಂದಿನಿಯವರ ತಕ್ಷಣದ ವರ್ಗಾವಣೆಗೆ ಒತ್ತಾಯಿಸಿದರು. ಈ ವೇಳೆ ರಾಮಯ್ಯ, ಸಂಘದ ಅಧ್ಯಕ್ಷ ಟಿಎಚ್ ಆನಂದ್, ಕಾರ್ಯದರ್ಶಿ ಕೆ ಬಸವರಾಜ್, ಜಿಲ್ಲಾ ಉಪಾಧ್ಯಕ್ಷ ಕೆಎಚ್ ಪುಟ್ಟಮಾದೇಗೌಡ, ಜಿಲ್ಲಾ ಮುಖಂಡ ರಾಮಣ್ಣ, ತಳಗವಾದಿ ವಲಯ ಸಮಿತಿ ಅಧ್ಯಕ್ಷ ಮಾದಹಳ್ಳಿ ಶಿವಕುಮಾರ್, ಜಿಲ್ಲಾ ಮುಖಂಡ ಕಲ್ಲಾರಪುರ ಪುಟ್ಟಮಾದೇಗೌಡ, ಬಂಡೂರು ಕುಮಾರಸ್ವಾಮಿ, ಸಾಮಾಜಿಕ ಕಾರ್ಯಕರ್ತ ಎಂಪಿ ಕೃಷ್ಣ, ನಿವೃತ್ತ ಪ್ರಿನ್ಸಿಪಾಲ್ ಇನ್ನೂ ಮುಂತಾದವರು ಇದ್ದರು. ಅವರನ್ನ ಈ ತಕ್ಷಣವೇ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಅಥವಾ ಬದಲಾವಣೆ ಮಾಡಬೇಕು. ನಮ್ಮ ಮಂಡ್ಯ ಜಿಲ್ಲೆಗೆ ಇಂತಹ ಅಧಿಕಾರಿಗಳು ಬೇಡ ಎಂಬುದಾಗಿ ಖಂಡನೆ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಗೋ ಬ್ಯಾಕ್ ಸಿಒ ನಂದಿನಿ ಘೋಷಣೆ ಕೂಗಲಾಯಿತು. ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಉದ್ಯೋಗ ಖಾತ್ರಿ ಯೋಜನೆಯ ಸಮಸ್ಯೆಗಳನ್ನು ಸರಿಯಾಗಿ ಆಲಿಸದೆ ಸಮರ್ಪಕವಾಗಿ ಜಾರಿ ಮಾಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೂಲಿಕಾರರ ಹೋರಾಟಕ್ಕೆ ಜಯವಾಗಲಿ. ಅವಿರತವಾಗಿ ಮಾತನಾಡಿರುವಂತಹ ಸಿಇಒಗೆ ಧಿಕ್ಕಾರ. ಕೂಲಿಕಾರ ವಿರೋಧಿ ಜಿಲ್ಲೆಯಿಂದ ವಾಪಸ್ ಹೋಗಲಿ. ಕೂಲಿಕಾರ ವಿರೋಧಿ ಸಿಇಒ ಜಿಲ್ಲೆಯಿಂದ ವಾಪಸ್ ಹೋಗಲಿ. ಕೂಲಿಕಾರ ವಿರೋಧಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿಗೆ ಧಿಕ್ಕಾರ. ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ತೊಲಗಲಿ. ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಜಿಲ್ಲೆಯಿಂದ ವಾಪಸ್ ಹೋಗು. ಕೆಆರ್ ನಂದಿನಿ ಜಿಲ್ಲೆಯಿಂದ ವಾಪಸ್ ಹೋಗು. ಅಭಿವೃದ್ಧಿಗೆ ಮಾರಕವಾಗಿರುವಂತಹ ಕೆಆರ್ ನಂದಿನಿಗೆ ಧಿಕ್ಕಾರ. ಕೂಲಿಕಾರರ ಬಗ್ಗೆ ಕಾಳಜಿ ಇಲ್ಲದಂತ ಅಧಿಕಾರಿಗೆ ಧಿಕ್ಕಾರ. ಕೂಲಿಕಾರರಿಗೆ ಕೆಲಸ ಕೇಳಲು ಹೋದರೆ ವಸತಿಯಾಗಿ ಮಾತನಾಡಿರುವಂತಹ ಕೆಆರ್ ನಂದಿನಿ ವಾಪಸ್ ಹೋಗಲಿ. ಸಿಇಒ ಕೆಆರ್ ನಂದಿನಿ ಜಿಲ್ಲೆಗೆ ಬೇಡ. ವಾಪಸ್ ಹೋಗುವ ತನಕ ಹೋರಾಟ ನಿಲ್ಲದು. ವಾಪಸ್ ಹೋಗುವ ತನಕ ಹೋರಾಟ ನಿಲ್ಲದು. ಆತ್ಮೀಯ ಬಂಧುಗಳೇ, 4ನೇ ತಾರೀಕು ಮಂಡ್ಯ ಜಿಲ್ಲಾ ಕಚೇರಿ ಮುಂದೆ ಮುತ್ತಿ ಹಾಕಿದ ಕಾಲದಲ್ಲಿ ಕೂಲಿ ಕಡಿಮೆ ಆಗ್ತಾ ಇದೆ ರೀ. ಜನಗಳು ಕೂಲಿ ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೊಡದೇ ಇರುವಂಥ ಉದ್ದೇಶಕ್ಕೆ ನಮ್ಮ ಹೋರಾಟಕ್ಕೆ ಬಂದಿವಿ. ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಕೇಳಕ್ಕೆ ಹೋದಕ್ಕೆ ಅವರು ಏನು ಇಲ್ಲ, ಕೆಲಸ ಇಲ್ಲ, ನಿಮಗೆ ಕೂಲಿ ಕೊಡ್ಸಿದ್ರೆ ಈಗ ನಮ್ಮ ಮಾಡುವಷ್ಟು ನಾವೆಲ್ಲ ಮಂಡ್ಯದಲ್ಲಿ ಆಗುವಷ್ಟು ನಾವು ಮಾಡಿದ್ವಿ, ನಮ್ಗೆ ಏನು ಕೆಲಸ ಕೊಡುವಂಥ ಅಗತ್ಯ ಇಲ್ಲ ಅಂತೇಳಿ ಶಿವ ಮೇಡಮ್ ಅವರು ನಮ್ಮ ಮೇಲೆ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡೋದ ಉತ್ತರಕ್ಕೆ ನಮಗೆ ಕುಮಾರಸ್ವಾಮಿ ಅವರು ಬಂದಿದ್ರು. ಕುಮಾರಸ್ವಾಮಿ ಅವರು ಬಂದು ನಿಮ್ಮ ಸಮಸ್ಯೆನ ನಾನು ಕೇಂದ್ರ ಸರ್ಕಾರದಲ್ಲಿ ನಾನು ಬಗೆಹರಿಸ್ತೀನಿ, ನಾನು ಮಾತಾಡ್ತೀನಿ, ನಿಮ್ದು ವಾರದೊಳಗೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು. ಒಂದು ವಾರದೊಳಗೆ ಮೀಟಿಂಗ್ ಕರಿತೀನಿ ಅಂತ ಹೇಳ್ಬಿಟ್ಟು
ಅವರು ನಮ್ಮ ಮನೆಯನ್ನ ಈಸ್ಕೊಂಡು ಅವ್ರು ಹೋದ್ರು ಅವ್ರ ಪಡೆಯವರು. ಮತ್ತೆ ಶಿವ ಮೇಡಮ್ ಅವರು ನಮ್ಮ ಕೆಲಸಕ್ಕೆ ಕಡಿಮೆ ಕೂಲಿ ಆಗ್ತವ್ರೆ, ಕೆಲಸ ಕೊಡ್ತಾ ಇಲ್ಲ. ನಿಮ್ಮಿಂದ ನಿಮ್ಮ ಪಿಡಿಒ ಮೇಲೆ ನಿಮ್ಮ ಮೇಲೆ ಹೇಳ್ತಾರೆ, ನೀವು ಪಿಡಿಒ ಮೇಲೆ ಹೇಳ್ತಾರೆ, ಒಬ್ರಿಗೊಬ್ರು ಇದು ಮಾಡ್ತಾ ಇದ್ರಿ. ನಮ್ಮ ಕೂಲಿಕಾರರಿಗೆ ಭಾರಿ ಅನ್ಯಾಯ ಆಯ್ತದೆ. ಅದು ಅನ್ಯಾಯ ಆಗೋದು ತಪ್ಪಿಸ್ಬೇಕು ಅಂತ ಅದನ್ನ ಕೇಳಬೇಕು ಅಂತ ನಾವು ಬಂದಿದ್ದೆ. ಕೇಳಬೇಕು ಬನ್ನಿ ಅಂತ ಕರೆದ್ರೆ 4-5 ಗಂಟೆ ಬಂದೇ ಇಲ್ಲ. ಅವ್ರದ್ದು ವಸ್ತುನೇ ಬೇರೆ. ಬರ್ದೇ ಇದ್ದ ಉದ್ದೇಶಕ್ಕೆ ನಾವೇ ಮಾಡ್ತೋ ಈ ತರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾವು ಗೇಟ್ ಬಾಗ್ಲ ಹೊಡ್ಕೊಂಡು ಹೊರಗಡೆ ನುಗ್ಗಿದ ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಕೇಳಿದ್ರು ಮುಕ್ತ ಇವತ್ತು ನಮ್ಮ ಕೂಲಿಕಾರ ಬಗ್ಗೆ ಅಸಡ್ಡೆ ನಡ್ಕೊತಾ ಇರುವಂತದ್ದು. ನಮ್ಮ ರಾಜ್ಯಾಧ್ಯಕ್ಷ ಫುಟ್ಪಾತ್ ಅವರು ನಾವು ಎಲ್ಲ ಹೋದ್ ಬಂದು 5 ಜನ ಬನ್ನಿ ಒಳಗಡೆ ಹೋಗಿ ಮಾತಾಡುವಾಗ ಅಂತ ಕರೆದ್ರು. 5 ಜನ ಹೋಗಿ ಕೇಳುವ ಅಷ್ಟರಲ್ಲಿ ನಿಮ್ಗೆ ಕೆಲಸನೇ ಇಲ್ಲ, ಮಾಡೋದೆಲ್ಲ ಹೋಗು, ಅದೇನ್ ಮಾಡಿ ಅಂತ ಕೇಳಿದ್ರು. ಅದು ಸರಿನಾ? ಬದ್ಲು ಇದ್ರು ಎಲ್ಲ ಎಷ್ಟು ಜನ ಬಂದು ಹೋದ್ರು. ಆದ್ರೆ ಅಷ್ಟು ಜನನು ಇವತ್ತಿನವರೆಗೂ ಕೂಲಿಕಾರ ಸಂಘದಲ್ಲಿ ಯಾವುದೇ ತರದ ಅನುಕೂಲತೆ ಕೆಲಸ ಮಾಡ್ತದೆ, ನಮ್ಮ ಪರ ಅವ್ರೆ ಅಂತ ಪ್ರತಿಯೊಬ್ರು ಇದು ಮಾಡ್ತಾ ಇದ್ರು. ಆದ್ರೆ ಇವ್ರು ಬಂದು ಇವತ್ತಿನವರೆಗೂ ಯಾವುದೇ ತರದ ಇವತ್ತು ಮಂಡ್ಯ ಜಿಲ್ಲೆನ ಹಾಳು ಮಾಡ್ತಾವ್ರೆ, ಉದ್ಧಾರ ಮಾಡ್ತಾ ಇಲ್ಲ, ಹಾಳು ಮಾಡ್ತಾವ್ರೆ. ಆ ಉದ್ದೇಶಕ್ಕೆ ಕೂಲಿಕಾರನ ಕಡ್ಗಾಣ್ತವ್ರೆ. ಕಡ್ಗಾಣದ ಉದ್ದೇಶಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಏನಾಗ್ಲೇ ನಮ್ಮ ಬೋದವ್ರೆ. ಆ ಉದ್ದೇಶಕ್ಕೆ ಇಡೀ ನಮ್ಮ ಕೂಲಿಕಾರ ಸಂಘವೆಲ್ಲ ಜನವೆಲ್ಲ ಕೂಲಿಕಾರರು, ರೈತರು ಎಲ್ಲ ಒಗ್ಗಟ್ಟಾಗಿ ಹೆಚ್ಚು ರೀತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮನವಿ.